ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮಹಾ ಉಪವಾಸ ದಿನಗಳ ಈ ದಿನದ ಧ್ಯಾನದ ವಿಷಯ ರಕ್ಷಣೆ ಎಂಬ ಗುಡಾರ. ಮೊದಲು ನಾವು ತಿಳಿದುಕೊಳ್ಳಬೇಕಾಗಿರೋದು ರಕ್ಷಣೆ. ರಕ್ಷಣೆ ಅಂದರೆ ಏನು, ರಕ್ಷಣೆ ಯಾರಿಂದ ನಮಗೆ ದೊರಕುತ್ತದೆ ಎಂಬುದಾಗಿ ಇದರ ಬಗ್ಗೆ ತಿಳಿದುಕೊಳ್ಳಲು ನಾನು ಸತ್ಯವೇದದಿಂದ ಆರಿಸಿಕೊಂಡ ವೇದ ಭಾಗ ಲೂಕ 19ನೇ ಅಧ್ಯಾಯ 1-10 ವಚನಗಳು. ಅದರ ಕೊನೆಯ 2 ವಚನಗಳನ್ನು ಓದಿ ತಿಳಿದುಕೊಳ್ಳೋಣ. ಅದೇನೆಂದರೆ, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು, ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ರಕ್ಷಣೆ ಅಂದರೆ ಏನು? ರಕ್ಷಣೆ ಅಂದರೆ ಯೇಸು ಕ್ರಿಸ್ತನನ್ನು ಬಾಯಿಂದ ಅರಿಕೆ ಮಾಡುವುದು, ಹೃದಯದಿಂದ ನಂಬುವುದು ಆಗಿದೆ. ಯೇಸು ಹೇಳಿದ್ದೇನೆಂದರೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಯೇಸು ಸ್ವಾಮಿ ಮಾರ್ಗ ಸತ್ಯ ಜೀವವೂ ಆಗಿರುವಾಗ ಇಂಥ ಕ್ರಿಸ್ತನನ್ನು ನಾವು ಹೃದಯದಿಂದ ನಂಬಿ ನಮ್ಮನ್ನು ನಾವೇ ಆತನಿಗಾಗಿ ಒಪ್ಪಿಸಿಕೊಟ್ಟು ಬಾಯಿಂದ ಅರಿಕೆ ಮಾಡಿಕೊಂಡು ತನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುವಾಗ ರಕ್ಷಣೆಯು ನಮಗೆ ದೊರಕುವಂಥದ್ದಾಗಿದೆ. ಇಹಲೋಕದ ಯಾವುದೇ ವಸ್ತುವಿನಿಂದ ನಮಗೆ ರಕ್ಷಣೆಯು ದೊರಕುವುದಿಲ್ಲ. ಯೇಸು ಕ್ರಿಸ್ತನಿಂದ ಮಾತ್ರ ನಮಗೆ ರಕ್ಷಣೆ ದೊರಕುವಂಥದ್ದಾಗಿದೆ. ಈ ಒಂದು ಬೈಬಲ್ನಲ್ಲಿರುವಂಥ ಲೂಕನ ಪುಸ್ತಕ 19ನೇ ಅಧ್ಯಾಯ 1-10 ವಚನಗಳಲ್ಲಿರುವುದನ್ನು ನಾನು ನೋಡುವುದಾದರೆ, ಇಲ್ಲಿ ಜಕ್ಕಾಯನ ಕುರಿತಾಗಿ ತಿಳಿದುಕೊಳ್ಳೋಣ. ಜಕ್ಕಾಯನು ಒಬ್ಬ ಸುಂಕ ವಸೂಲಿಗಾರನು ಹಾಗೂ ಐಶ್ವರ್ಯವಂತನೂ ಆಗಿದ್ದನು. ತಾನು ಗಿಡ್ಡಗಿದ್ದುದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾಗದೆ ತಾನು ಮರದ ಮೇಲೆ ಕುಳಿತು ಯೇಸು ಬರುವುದನ್ನು ನೋಡುತ್ತಿದ್ದನು. ಆಗ ಯೇಸು ಜಕ್ಕಾಯನಿಗೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ ಎಂಬುದಾಗಿ ಕರೆದಾಗ ಜಕ್ಕಾಯನು ತಟ್ಟನೆ ಇಳಿದು ಬಂದು ಯೇಸು ಸ್ವಾಮಿ ಹತ್ರ ಕ್ಷಮಾಪಣೆಯನ್ನು ಕೇಳುವಂಥದ್ದಾಗಿದೆ. ಅದೇನೆಂದರೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳ್ಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆಂಬುದಾಗಿ. ಹೌದು, ಜಕ್ಕಾಯನು ತುಂಬ ಶ್ರೀಮಂತನಾಗಿದ್ದನು. ತನಗೆ ಹಣದ ಯಾವುದೇ ರೀತಿಯಾದಂಥ ಕೊರತೆ ಇರಲಿಲ್ಲ. ಐಶ್ವರ್ಯವಂತನಾಗಿದ್ದರಿಂದ ಒಳ್ಳೆಯ ಜೀವನವನ್ನು ಅವನು ನಡೆಸುವಂಥವನಾಗಿದ್ದನು. ಆದರೆ ಈ ಒಂದು ಒಳ್ಳೆಯ ಜೀವನದಿಂದ ತನಗೆ ರಕ್ಷಣೆ ದೊರೆಯುವುದು ಹೇಗೆಂದರೆ ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ ಎಂಬುದು ತಿಳಿದುಕೊಂಡು ಜಕ್ಕಾಯನು ಯೇಸುವಿನ ಹತ್ತಿರ ಬಂದು ಕ್ಷಮಾಪಣೆಯನ್ನು ಕೇಳುವಂಥವನಾಗಿದ್ದಾನೆ. ಆಗ ಕೇಳುವಾಗ ಯೇಸು ಸ್ವಾಮಿ ಜಕ್ಕಾಯನಿಗೆ ಹೇಳಿದ್ದೇನೆಂದರೆ, ಈ ಹೊತ್ತೇ ಈ ಮನೆಗೆ ರಕ್ಷಣೆಯಾಯಿತು, ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ ಎಂಬುದಾಗಿ. ಹೌದು, ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದಾನೆ. ಆಗಿರುವಾಗ ನಾವು ನಮ್ಮ ಜೀವಿತಗಳಲ್ಲಿ ಯೇಸು ಸ್ವಾಮಿಯನ್ನು ಹುಡುಕುವರಂತಾಗಿರಬೇಕು. ಯೇಸು ಸ್ವಾಮಿಯ ವಾಗ್ದಾನಗಳನ್ನು ತಿಳಿದುಕೊಂಡು ಯೇಸು ಸ್ವಾಮಿಯ ಬರವಣಿಗೆಯನ್ನು ನಾವು ಅರಿತುಕೊಂಡು ನಾವು ಯೇಸುವಿಗಾಗಿ ಜೀವಿಸುವಂಥವರಾಗಿರಬೇಕು. ಈ ಲೋಕದಲ್ಲಿ ನಾವು ಯಾವುದಕ್ಕಾದರೂ ನಮ್ಮದು ಒಂದು ಸಿಟಿಸನ್ಶಿಪ್, ನಮ್ಮದು ಒಂದು ಐಡೆಂಟಿಫಿಕೇಶನ್ ಎಂಬುದಾಗಿ ಹೇಳುವುದಾದರೆ ನಮ್ಮ ಕೈಯಲ್ಲಿ ಆಧಾರ್ ಕಾರ್ಡ್ ಇರುತ್ತೆ. ಆದರೆ ನಾವು ಪರಲೋಕಕ್ಕೆ ಬಾಧ್ಯರಾಗಿ ಹೋಗಬೇಕು ಎಂಬುದಾಗಿ ಹೇಳುವುದಾದರೆ ಅಲ್ಲಿನ ಸಿಟಿಸನ್ಶಿಪ್ಗೆ ನಮಗೆ ರಕ್ಷಣೆ ಎಂಬ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಆದ್ದರಿಂದ ನಾವು ರಕ್ಷಣೆ ಯಾವ ರೀತಿ ಪಡೆದುಕೊಳ್ಳಬೇಕೆಂಬುದಾಗಿ ನಾವು ಅರಿತುಕೊಳ್ಳಬೇಕು. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಟ್ಟು ಯೇಸು ಎಂಬ ರಕ್ಷಣೆಯ ಮಾರ್ಗದಲ್ಲಿ ನಾವು ಜೀವಿಸಿ ಯೇಸುವನ್ನು ತಿಳಿದುಕೊಂಡು ಯೇಸುವನ್ನು ಅರಿತುಕೊಂಡು ಆತನನ್ನು ಹಿಂಬಾಲಿಸುವಾಗ ಆತನನ್ನೇ ತನ್ನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡುವಾಗ ರಕ್ಷಣೆಯು ನಮಗೆ ದೊರಕುವಂಥದ್ದಾಗಿದೆ. ಈ ಒಂದು ಸ್ವಲ್ಪ ಹೊತ್ತಿನ ಈ ಒಂದು ಧ್ಯಾನವನ್ನು ನಾವು ಎಲ್ಲರೂ ಕೇಳಲು ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸುತ್ತಾ ಈ ಒಂದು ನನ್ನ ಮಾತುಗಳನ್ನು ಮುಗಿಸುವಳಾಗಿದ್ದೇನೆ. ಥ್ಯಾಂಕ್ ಯು ಜೀಸಸ್.